ಸಚಿವ ಕೆ.ಎಚ್. ಮುನಿಯಪ್ಪ ಅವರ 78ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕಾಲೇಜು ಮೈದಾನದಲ್ಲಿ ಸಾವಿರಾರು ಅಭಿಮಾನಿಗಳು ಕೇಕ್ ಕಟ್ ಮಾಡಿ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀಗಳು ಪ್ರಣವಾನಂದ ಸ್ವಾಮೀಜಿ ಸೇರಿದಂತೆ 25ಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗವಹಿಸಿದರು. ರಾಜ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ಕಲ್ಪುವಂತೆ ಮಾಡುವಂತ ಅಧ್ಯಕ್ಷತೆಯಿಂದ ಅಭಿಮಾನಿಗಳು ತಾಲೂಕು ಜಿಲ್ಲಾ ಮತ್ತು ರಾಜ್ಯದಲ್ಲೇ ಸಾಕಷ್ಟು ಜನ ಅಭಿಮಾನಿಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ದೇವನಹಳ್ಳಿಯಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಜನ್ಮದಿನದ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಿದ್ದಾರೆ. ರಾಜಕೀಯವಾಗಿ ಕೂಡ ನಾವು ನಡೆದು ಬಂದ ದಾರಿಯನ್ನು ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮಾತಾಡಿದ್ದಾರೆ. ಮಾದಾರ ಚೆನ್ನೈ ಸ್ವಾಮೀಜಿ ಮತ್ತು ಹಲವಾರು ಸ್ವಾಮೀಜಿಗಳು ಬಂದರು. ಸುಮಾರು 20-25 ಜನ ಸ್ವಾಮೀಜಿಗಳು ಬಂದರು. ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವರು ಇನ್ನೂ ನಮಗೆ ಆಶೀರ್ವಾದ ಮಾಡಿ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಒಳ್ಳೆ ಕೆಲಸ ಮಾಡೋಣ, ನೀವು ನಾವೆಲ್ಲ ಸೇರಿ ಅಭಿವೃದ್ಧಿ ಕೆಲಸಗಳನ್ನು ಈ ಭಾಗಕ್ಕೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಆಗೋ ಕೆಲಸಗಳನ್ನು ಮಾಡೋಣ. ಸ್ಪೆಷಲ್ ಎಕನಾಮಿಕ್ ಝೋನ್ಗೋಸ್ಕರ ಮತ್ತು ಕೈಗಾರಿಕೆಗೋಸ್ಕರ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಿಂತು ರೈತರ ಜಮೀನುಗಳನ್ನು ಉಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದು ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ 10 ಸೇವಾ ಕ್ಷೇತ್ರಗಳನ್ನು ಜನಪರವಾಗಿ ಮಾಡ್ತಾ ಇರ್ತಕ್ಕಂಥ ಕೆ.ಎಚ್. ಮುನಿಯಪ್ಪನವರಿಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂರ್ಣ ಆಶೀರ್ವಾದ ಸದಾಕಾಲದಲ್ಲಿ ಇರುತ್ತೆ. ಪೂಜ್ಯ ಗುರುಗಳ ಮಾನಸ ಪುತ್ರನಾಗಿದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅಂತಹ ಕೆ.ಎಚ್. ಮುನಿಯಪ್ಪನವರಿಗೆ ಸರ್ವರ ಮತ್ತು ಶ್ರೀಮಠದ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ, ಪೂಜ್ಯ ಗುರುಗಳ ಪೂರ್ಣ ಆಶೀರ್ವಾದ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀಗಳು. ಆಧ್ಯಾತ್ಮಿಕ ಶಿಸ್ತು ಮತ್ತು ಸರಳತೆಯಿಂದ ನಮ್ಮೆಲ್ಲರಿಗೆ ಅತ್ಯಂತ ಹಿರಿಯರು, ಜನಪ್ರಿಯ ಮುಖಂಡರಾದಂಥ ಅಜಾತ ಶತ್ರುಗಳಾದ ಮಾನ್ಯ ಕೆ.ಎಚ್. ಮುನಿಯಪ್ಪನವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅತ್ಯಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಅಜಾತ ಶತ್ರುಗಳು, ಸರಳತೆ ಸಜ್ಜನಿಕೆಗೆ ಹೆಸರಾದಂಥವರು, ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಇವತ್ತು ಕೇಂದ್ರದಲ್ಲಿ 3 ಸಲ ಕೇಂದ್ರ ಸಚಿವರಾಗಿ, 7 ಸಲ ಸಂಸದರಾಗಿ ಇವತ್ತು ರಾಷ್ಟ್ರದ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಪ್ರಸ್ತುತ ರಾಜ್ಯದಲ್ಲಿ ಆಹಾರ ಸಚಿವರಾಗಿ 4.5 ಕೋಟಿ ಜನರಿಗೆ ಏನು ನಮ್ಮ ಪಕ್ಷದ, ನಮ್ಮ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರ ಏನು ನಮ್ಮ ಕಾರ್ಯಕ್ರಮಗಳು ನಾವೇನು ಕೊಟ್ಟಿದ್ದೀವಿ, ಅನ್ನಭಾಗ್ಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅದನ್ನು ಕಾರ್ಯಗತ ಮಾಡುವಂತ ಕೆಲಸ ಮಾನ್ಯ ಮುನಿಯಪ್ಪನವರು ಮಾಡ್ತಾ ಇದ್ದಾರೆ. ಅವರ ಅಭಿಮಾನಿಗಳೆಲ್ಲರೂ ಸೇರಿಕೊಂಡು ಇವತ್ತು ಅವರ ಹುಟ್ಟುಹಬ್ಬ ಆಚರಣೆ